ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವು ಸಾಕಷ್ಟು ವಿಡಿಯೋಸ್ನ ನೋಡಿರ್ಬೋದು. ಇವತ್ತಿಂದ ಇವತ್ತು ಬೆಳಗ್ಗೆ 10 ಗಂಟೆಯಿಂದ 19ನೇ ಕಂತಿನ ಹಣ ಜಮೆ ಆಗ್ತಾ ಇದೆ, ಮಹಿಳೆಯರ ಖಾತೆಗೆ ಬರುತ್ತೆ ಅಂತ ಸಾಕಷ್ಟು ವಿಡಿಯೋಸ್ನ ನೋಡ್ತಿದ್ದೀರಾ. ಖಂಡಿತವಾಗ್ಲೂ ಇವತ್ತು ಬರುತ್ತಾ ಅಥವಾ ಯಾರ್ಯಾರ ಬಂದಿದೆಯಾ, ನಿಜವಾಗ್ಲೂ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಹಾಗೆ ನೀಲಿ ಕಾರ್ಡ್ ಇದನ್ನ ಕಂಪಲ್ಸರಿ ಆಗಿ ಮಾಡಿದರೆ ಪ್ರತಿಯೊಬ್ಬರು ಕೂಡ ಇದನ್ನ ಮಾಡಿಸಲೇಬೇಕು. ಹಾಗಾದ್ರೆ ಇದು ಯಾವ ಕಾರ್ಡು, ಎಲ್ಲೋಗಿ ಅರ್ಜಿ ಸಲ್ಲಿಸಬೇಕು, ಯಾರೆಲ್ಲ ಮಾಡಿಸ್ಬೇಕು, ಇದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ತಿಳಿಸ್ತೀನಿ. ಇದು ತುಂಬಾನೇ ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ 19ನೇ ಕಂತಿನ ಹಣ ಜಮೆ ಆಗಬೇಕು. ಇದುವರೆಗೂ ಎಲ್ಲ ಮಹಿಳೆಯರ ಖಾತೆಗೆ 18 ಕಂತಿನ ಹಣ ಬಂದಿದೆ. ಈಗ 19ನೇ ಕಂತಿನ ಹಣ ಜಮೆ ಆಗಬೇಕಾಗಿದೆ. ಅಂದರೆ ಫೆಬ್ರವರಿ ತಿಂಗಳ ಹಣ ಮಾರ್ಚಲ್ಲಿ ಬರಬೇಕಿತ್ತು. ಇವಾಗ ಅಂದರೆ ಈಗ ಏಪ್ರಿಲಲ್ಲಿ ಮಾರ್ಚ್ ತಿಂಗಳದ ಹಣ ಬರಬೇಕಿತ್ತು. ಹಾಗೆ ಸಾಕಷ್ಟು 2-3 ತಿಂಗಳಿಂದ ಗ್ಯಾಪ್ ಆಗಿರೋದ್ರಿಂದ ಇಷ್ಟು ಲೇಟ್ ಆಗ್ತಿದೆ. ಇವಾಗ ಫೆಬ್ರವರಿ ತಿಂಗಳಿದೆ, ನಮಗಿನ್ನೂ ಹಣ ಬಂದಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದ್ರ ಬಗ್ಗೆ ಕ್ಲಾರಿಟಿನ ಕೊಟ್ಟಿದ್ರು. ಏಪ್ರಿಲ್ 2ನೇ ವಾರದಿಂದ ನಾವು 19ನೇ ಕಂತಿನ ಹಣ ಜಮೆ ಮಾಡ್ತೀವಿ, ನಮಗೆ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಹಣ ಬಂದಿದೆ, ಇದನ್ನು DBT ಮುಖಾಂತರ ಮಹಿಳೆಯರ ಖಾತೆಗೆ ಹಾಕೋದೊಂದೇ ಬಾಕಿ ಅಂತ ಹೇಳಿದರು. ಬಟ್ ಇದುವರೆಗೂ ಕೂಡ ಯಾರ ಖಾತೆಗೂ ಕೂಡ ಹಣ ಬಂದಿಲ್ಲ. ಯಾಕೆ ಇನ್ನೂ ಬಂದಿಲ್ಲ ಅಂತ ಮೀಡಿಯಾದವರು ಡೈರೆಕ್ಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕೇಳಿದಾಗ, ಇಲ್ಲ ಟೆಕ್ನಿಕಲ್ ಇಶ್ಯೂ ಬರ್ತಾ ಇದೆ, ಹಾಗಾಗಿ ನಾವು ಖಾತೆಗಳಿಗೆ ಜಮೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದುವರೆಗೂ ಯಾವುದೇ ರೀತಿ 19ನೇ ಕಂತಿನ ಹಣ ರಿಲೀಸ್ ಆಗಿಲ್ಲ. ಅದು ಈ ಸತಿ ಹಂತವಾಗಿ ನಾವು ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಮೊದಲನೇ ಹಂತದಲ್ಲಿ 40 ಲಕ್ಷ ಜನಕ್ಕೆ, 2ನೇ ಹಂತದಲ್ಲಿ 40 ಲಕ್ಷ ಜನಕ್ಕೆ, 3ನೇ ಹಂತದಲ್ಲಿ ಮಿಕ್ಕಿದೆಲ್ಲ ಫಲಾನುಭವಿಗಳಿಗೂ ಕೂಡ ಹಿಂಗೆ ಹಂತವಾಗಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ಬಟ್ ಯಾವುದೇ ರೀತಿ ಇನ್ನು ಹಣ ರಿಲೀಸ್ ಮಾಡಿಲ್ಲ. ಅವರಿಗೆ ಬಂದಿದ್ದ ಹಣಕಾಸು ಇಲಾಖೆಯಿಂದ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ, ಅವರು ಮಹಿಳೆಯರ ಖಾತೆಗೆ DBT ಮುಖಾಂತರ ಪುಷ್ ಮಾಡಬೇಕಾಗಿದೆ ಅಷ್ಟೇ. ಹಾಗಾಗಿ ಟೆಕ್ನಿಕಲ್ ಇಶ್ಯೂ ಇಂದ ನಮಗೆ ಜಮೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಏಪ್ರಿಲ್ ಲಾಸ್ಟ್ ವೀಕ್ ಆಗ್ಬೋದು ಅಂತ ಹೇಳ್ತಿದ್ದಾರೆ, ಹೇಳೋಕ್ಕಾಗೋದಿಲ್ಲ. ಟೆಕ್ನಿಕಲ್ ಇಶ್ಯೂ ಸಾಲ್ವ್ ಆಯಿತು ಅಂದರೆ ಬೇಗ ಹಾಕಿದ್ರು ಹಾಕ್ಬೋದು. ಯಾಕಂದರೆ ಈಗ ಆಲ್ರೆಡಿ ತಡ ಆಗಿದೆ. ಇನ್ನು ಫೆಬ್ರವರಿ ತಿಂಗಳದೇ ಹಾಕಿಲ್ಲ ಅಂದರೆ ಇವಾಗ ಹಂತವಾಗಿ ಹಾಕ್ತೀವಿ ಅಂದರೆ 1 ತಿಂಗಳನ್ನಾರು ಬೇಕು. ಇವಾಗ ಇವ್ರು ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ 1 ತಿಂಗಳು ಬೇಕು ಎಲ್ಲರ ಖಾತೆಗೆ ಹಣ ಜಮೆ ಆಗೋಕ್ಕೆ. ಹಾಗಾಗಿ ನೋಡೋಣ. ಬಟ್ ಇನ್ನೂ ಕೂಡ ಯಾವುದೇ ರೀತಿ ರಿಲೀಸ್ ಆಗಿಲ್ಲ. ನೀವು ಆ ಥರ ನಿಮಗೆ ವಿಡಿಯೋಸ್ ನೋಡಿದ್ರು ಕೂಡ ನೀವು ನಂಬಕ್ಕೆ ಹೋಗಬೇಡಿ. ಯಾವುದೇ ರೀತಿ ಇನ್ನು ಹಣ ರಿಲೀಸ್ ಮಾಡಿಲ್ಲ ಅವರು. ನೋಡೋಣ ಯಾವಾಗ ಮಾಡ್ತಾರೆ ಏನು, ಅದ್ರ ಬಗ್ಗೆ ನಮಗೆ ಅಫಿಷಿಯಲ್ ಆಗಿ ನ್ಯೂಸ್ ಬಂತು ಅಂದರೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯಿತು. ಇನ್ನು ನೀಲಿ ಕಾರ್ಡ್ ಅಂತ ಹೇಳಿದೆ, ಇದೇನಪ್ಪ ಅಂತಂದರೆ ಬಾಲ ಆಧಾರ್ ಅಂತ ಹೇಳ್ತಾರೆ. ನಿಮಗೂ ಕೂಡ ಗೊತ್ತಿದೆ ಇವಾಗಿನ ಟೈಮಲ್ಲಿ ಆಧಾರ್ ಕಾರ್ಡ್ ಎಷ್ಟು ಇಂಪಾರ್ಟೆಂಟ್ ಅಂತ. ಆಲ್ ಓವರ್ ಇಂಡಿಯಾ ಏನೇ ಡಾಕ್ಯುಮೆಂಟ್ ಮಾಡೋಕ್ಕೆ ಹೋಗಲಿ, ಏನೇ ಪ್ರೂಫ್ ಬೇಕು ಅಂದರೆ ಮೊದಲು ಕೇಳೋದೆ ಆಧಾರ್ ಕಾರ್ಡ್. ಇದನ್ನು 2018ರಿಂದ ಎಲ್ಲ ಮಕ್ಕಳಿಗೂ ಕೂಡ ಕಂಪಲ್ಸರಿಯಾಗಿ ಅಂತ ಹೇಳಿದ್ದಾರೆ. ಅಂದರೆ ಇವಾಗ ಹುಟ್ಟಿದ ಮಕ್ಕಳಾಗಿರ್ಬೋದು ಅಥವಾ 5 ವರ್ಷದೊಳಗಿನ ಮಕ್ಕಳಿಗೆ ಬಾಲ ಆಧಾರ್ ಅಂತ ಕೊಡ್ತಾರೆ. ಇದು 2018ರಿಂದ ಕಂಪಲ್ಸರಿಯಾಗಿ ಮಾಡಿದ್ದಾರೆ. ನಿಮಗೆ 5 ವರ್ಷದೊಳಗಿನ ಮಕ್ಕಳಿದ್ರೆ ನೀವು ಬಾಲ ಆಧಾರ್ ಅಂತ ಇದನ್ನು ಕಂಪಲ್ಸರಿಯಾಗಿ ಮಾಡಿಸ್ಲೇಬೇಕು. ಇದು ಏನಕ್ಕೆ ಹೆಲ್ಪ್ ಆಗುತ್ತೆ, ಯಾಕೆ ಮಾಡಿಸ್ಬೇಕು ಅಂದರೆ ನಿಮಗೆ ನೆಕ್ಸ್ಟ್ ನೀವು ಏನಾರ ನಿಮ್ಮ ಮಕ್ಕಳಿಗೂ ಕೂಡ ಪಾಸ್ಪೋರ್ಟ್ ಮಾಡ್ತಿದ್ದೀರಾ ಅಂದರೆ, ಅಥವಾ ನಿಮ್ಮ ಮಕ್ಕಳ ಹೆಸರಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು ಅಂದರೆ, ಅವ್ರ ಹೆಸರಲ್ಲಿ ಅಂತಂದರೆ ಇವಾಗ ಪೇರೆಂಟ್ಸು ಕೂಡ ಜಾಯಿನ್ ಆಗಿರುತ್ತೆ. ಬಟ್ ಒಂದು ಡಾಕ್ಯುಮೆಂಟೇಷನ್ಗೋಸ್ಕರ ನೀವು ಈ ನೀಲಿ ಕಾರ್ಡ್ನ ಮಾಡಿಸ್ಲೇಬೇಕಾಗುತ್ತೆ. ಹಾಗೆ ನೀವು ಏನಾದ್ರು ಸ್ಕೂಲಿಗೆ ಜಾಯಿನ್ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲೂ ಕೂಡ ಕೇಳ್ತಾರೆ. ಹಾಗಾಗಿ ಈ ಬಾಲ ಆಧಾರ್ ಅನ್ನೋದು ಕಂಪಲ್ಸರಿ ಮಾಡಿದ್ದಾರೆ. ಯಾರೆಲ್ಲ ಮಾಡಿಸಿಲ್ಲ ಆದಷ್ಟು ಬೇಗ ಹೋಗಿ ಮಾಡಿಸಿ. 5 ವರ್ಷದೊಳಗಿನ ಮಕ್ಕಳಿಗೆ ಬಾಲ ಆಧಾರ್ ಅಂತ ಮಾಡ್ತಾರೆ, ಅದನ್ನೇ ಬ್ಲೂ ಆಧಾರ್ ಕಾರ್ಡ್ ಅಂತ ಹೇಳೋದು. ನಿಮಗೆ ಇದನ್ನು ನೀವು ಆನ್ಲೈನಲ್ಲಿ ಕೂಡ ನೀವೇ ಅಪ್ಲೈ ಮಾಡ್ಬೋದು. ಇಲ್ಲಾಂದರೆ ಬೆಂಗಳೂರು 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ ಇಂಥ ಸೆಂಟರ್ಸ್ಗಳಲ್ಲೂ ಕೂಡ ಮಾಡಿಕೊಡ್ತಾರೆ. ನೀವು ನಿಮ್ಮ ಮಗುದು ಬರ್ತ್ ಸರ್ಟಿಫಿಕೇಟ್, ಅಂದರೆ ಯಾವ ಮಗುದು ಮಾಡಿಸ್ಬೇಕಂತಿದ್ದೀರಾ ಆ ಮಗುದು ಬರ್ತ್ ಸರ್ಟಿಫಿಕೇಟ್, ಹಾಗೆ ಪೇರೆಂಟ್ಸ್ ಅಂದರೆ ಅಪ್ಪ ಅಮ್ಮನ ಯಾರ್ದಾರೋ ಒಬ್ರದ್ದು ಆಧಾರ್ ಕಾರ್ಡ್ನ ತೊಗೊಂಡೋಗ್ಬೇಕಾಗತ್ತೆ. ಹಾಗೆ ಅಡ್ರೆಸ್ ಪ್ರೂಫನ್ನ ತೊಗೊಂಡೋದ್ರೆ ಸಾಕು, ನಿಮಗೆ ಈ ಬಾಲ ಆಧಾರ್ ಅಂತೇನಿದೆ ನಿಮಗೆ ಅಪ್ಲೈ ಮಾಡಿ ಕೊಡ್ತಾರೆ. ನಿಮ್ಮ ಮನೆ ಅಡ್ರೆಸ್ಗೆ ಆ ಕಾರ್ಡ್ ಬರುತ್ತೆ. ಅಂದರೆ ಮಾಮೂಲಿ ಆಧಾರ್ ಕಾರ್ಡ್ ಮಾಡಿದಾಗ ಹೇಗೆ ಮನೆ ಅಡ್ರೆಸ್ಸಿಗೆ ಬರುತ್ತೋ, ನೀವು ಬಾಲ ಆಧಾರ್ ಅಪ್ಲೈ ಮಾಡಿದ್ರು ಕೂಡ ನಿಮ್ಮ ಮನೆ ಅಡ್ರೆಸ್ಗೆ ಬರುತ್ತೆ. 5 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿ ಬಯೋಮೆಟ್ರಿಕ್ ಮಾಡೋದಿಲ್ಲ.
ಜಸ್ಟ್ ಒಂದು ಫೋಟೋ ತಗೋತಾರೆ, ಪೇರೆಂಟ್ಸ್ದು ಅಪ್ಪ ಅಮ್ಮಂದು ಯಾವ್ದಾದ್ರು ಒಬ್ರದ್ದು ಆಧಾರ್ ಕಾರ್ಡ್ನ ಕೊಡಬೇಕು, ಹಾಗೆ ಫೋನ್ ನಂಬರ್, ಅಂದರೆ ನೀವು ಯಾರ್ದು ಆಧಾರ್ ಕಾರ್ಡ್ ಕೊಟ್ಟಿರ್ತೀರ ಅದೇ ಫೋನ್ ನಂಬರ್ನ ಮಗು ಆಧಾರ್ ಕಾರ್ಡಲ್ಲೂ ಕೂಡ ಅದೇ ಮೆನ್ಷನ್ ಆಗಿರುತ್ತೆ. 5 ವರ್ಷ ಆದಮೇಲೆ ನಿಮಗೆ ಮಗುದು ಬಯೋಮೆಟ್ರಿಕ್ನ ತೊಗೊಂಡು ನಿಮಗೆ ಮತ್ತೆ ಮಾಮೂಲಿ ನಮಗೆಲ್ಲ ಏನು ವೈಟ್ ಆಧಾರ್ ಕಾರ್ಡ್ ಕೊಡ್ತಾರೆ ಅದೇ ರೀತಿ ಕಾರ್ಡ್ ಕೊಡ್ತಾರೆ. 5 ವರ್ಷದ ಒಳಗಿನ ಮಕ್ಕಳಿಗಾದರೆ ಬ್ಲೂ ಆಧಾರ್ ಕಾರ್ಡ್ನ ಮಾಡಿಸ್ಬೇಕಾಗತ್ತೆ. ಇದು ಕಂಪಲ್ಸರಿ ಮಾಡಿದರೆ ಈ ಒಂದು ಡಾಕ್ಯುಮೆಂಟೇಷನ್ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಿಮ್ಗೆ ಏನಾರ ಗೊತ್ತಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಎಲ್ಲ CSC ಸೆಂಟರ್ಸ್ಗಳಲ್ಲೂ ಕೂಡ ಮಾಡಿಕೊಡ್ತಾರೆ. ನೆಕ್ಸ್ಟ್ ಹೇಳ್ಬೇಕಂದ್ರೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಕೂಡ 2 ತಿಂಗಳದ್ದು ಬಾಕಿ ಇದೆ. ಅಂದರೆ ಫೆಬ್ರವರಿ ತಿಂಗಳಿಂದ ಅಕ್ಕಿನೇ ಕೊಡ್ತಿದ್ದಾರೆ, ಅದ್ರ ಹಿಂದಿನ ತಿಂಗಳದು ಅಂದರೆ ಡಿಸೆಂಬರ್ ಹಾಗೆ ಜನವರಿ ತಿಂಗಳದು ಅಕ್ಕಿ ಹಣ ಪೆಂಡಿಂಗ್ ಇದೆ. ಅದನ್ನ ಏಪ್ರಿಲ್ ತಿಂಗಳಲ್ಲೇ ಕೊಡ್ತೀವಿ, ನಾವು ಕ್ಲಿಯರ್ ಮಾಡಿಬಿಡ್ತೀವಿ ಅಂತ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ತಿಳಿಸಿದ್ರು. ಬಟ್ ಇದುವರೆಗೂ ಯಾವುದೇ ರೀತಿ ಅದ್ರ ಬಗ್ಗೆ ಅಪ್ಡೇಟ್ ಬಂದಿಲ್ಲ, ಗೊತ್ತಿಲ್ಲ ಕೊಡ್ತಾರಾ ಇಲ್ವಾ ಅಂತ. ನೋಡೋಣ, ಕೊಡ್ಬೋದು ಅನ್ನೋ ಹೋಪ್ಸಲ್ಲಿ ಇದ್ದೀವಿ. ನೋಡೋಣ, ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಬಂದರೆ ನಾನು ಖಂಡಿತ ತಿಳಿಸ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋದಿಂದ ಸ್ವಲ್ಪನಾದ್ರೂ ಮಾಹಿತಿ ಸಿಕ್ತು, ಹೆಲ್ಪ್ಫುಲ್ ಆಯಿತು, ಇನ್ಫಾರ್ಮೇಟಿವ್ ಇತ್ತು ಅಂದ್ಕೊಂಡಿದ್ದೀನಿ. ಇದೇ ಥರ ವೀಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅಲ್ಲೂ ಕೂಡ ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.